ನಮಸ್ಕಾರ ರೀ. ಇವತ್ತು ಮಕರ ರಾಶಿ ಈ ರಾಶಿ ಮಂದಿದು ಸ್ವಭಾವ ಹೆಂಗಿರ್ತದೆ ಅದು ಇರುತ್ತೆ. ಮಕರ ಮತ್ತು ಕುಂಭ ಇವು ರಾಶಿ ಭಾಳ ಅವಡಿಸ್ತವೆ ನನಗೆ. ಯಾಕಂದ್ರೆ ಈ ರಾಶಿದು ಸ್ವಭಾವನೇ ಹಂಗೆ ಅದ. ಈ ರಾಶಿ ಮೇಲೆ ಶನಿ ಗ್ರಹ ಮಹಾರಾಜದು ಪ್ರಭಾವ ಇರ್ತದೆ, ರಾಜ್ಯ ಇರ್ತದೆ. ಮತ್ತು ಇವರಿಗೆ ಯಾವತ್ತೂ ಒಂದು ಕೆಲಸ ಕೊಟ್ರಿ ಆ ಕೆಲಸಿನ ಕಂಟಾಳ ಮಾಡಂಗಿಲ್ಲ. ನನಗೆ ಅದು ಕೆಲಸ ಬೇಡ ಹಿಂಗೆ ಅನ್ನಂಗಿಲ್ಲ. ಆ ಕೆಲಸ ಅದು ಕಂಟಾಳ ಬರ್ತಿತ್ತಂದ್ರೂ ಅದು ಆಜುಬಾಜುಗಿನವರು ಅದೇ ಕೆಲಸ ಮಾಡ್ತಿದ್ರು ಅಂದ್ರೂ ಅವ್ರಿಗೆ ಕಂಟಾಳ ಬಂದು ಬಿಡಿಸಕ್ಕಾಸ್ತಾರೆ. ಖರೆ ಇವರು ಬಿಡಂಗಿಲ್ಲ. ಅದು ಕಂಟಿನ್ಯೂ ಪೂರ್ಣ ತನಕ ಇವರು ಪಾಟ್ಲಾಗ ಮಾಡ್ತಿರ್ತಾರೆ ಕೆಲಸದ್ದು. ಮತ್ತು ಯಾವಾಗ ಭೀ ಇವ್ರಿಗೆ ಜವಾಬ್ದಾರಿ ಕೊಟ್ರಿ, ಇವ್ರ ಮ್ಯಾಲೆ ಮನೆ ಸಂಸಾರದನ್ರಿ ಅವಪ್ಪ ನೋಡೋದನ್ರಿ, ಇಲ್ಲಾಂದ್ರೆ ಯಾವಾದ್ರೆ ಒಂದು ಇದು ಕಂಪ್ನಿ ಸಂಭಾಳಿಸ್ರಿ ಅಂತಂದ್ರೆ ಅವರು ಸೊತ್ತುದೇ ಅಂತಂದು ಆ ಥರ ಅಷ್ಟು ಜವಾಬ್ದಾರಿ ಇವರು ಅದು ನೀವು ಹೇಳೋದು ಕೆಲಸ ಮಾಡ್ತಿರ್ತಾರೆ, ಅಷ್ಟು ಜವಾಬ್ದಾರಿ ತಗೋತಾರೆ. ಮತ್ತು ಇವರಿಗೆ ಯಾವಾಗ ಭೀ ಕಠಿಣ ಪರಿಸ್ಥಿತಿದಾಗ ಇವ್ರ ಸ್ವಭಾವ ಪಾಸಿಟಿವ್ನೇ ಇರ್ತದೆ. ಲಗೇಜ ಹಿಂದಕ್ಕೆ ಸರಿಯಂಗಿಲ್ಲ. ಯಾವಾಗ ಭೀ ಪ್ರಸಂಗ ಬರಲಿ ಅದಕ್ಕೆ ಹಿಂದಕ್ಕೆ ಸರಿಯಂಗಿಲ್ಲ, ಅದಕ್ಕೆ ಫೇಸ್ ಮಾಡ್ಕೋತ ಹೋಗ್ತಿರ್ತಾರೆ. ಮತ್ತು ಇವ್ರದ್ದು ವ್ಯವಹಾರ ಭೀ ಭಾಳ ಚಲೋ ಇರ್ತದೆ. ಇವ್ರ ಕರಿಯರ್ ಸಂಬಂಧ ಪ್ರಾಬ್ಲಮ್ ಬರ್ತಿರ್ತಾವೆ ಶುರುವಾತಿಗೆ, ನಂತರ ಎಲ್ಲ ವ್ಯವಸ್ಥಿತ ಹಾಕೋತ ಹೋಗ್ತಿರ್ತದೆ. ಮತ್ತು ಇವ್ರದ್ದು ನಿಯೋಜನೆ ಭಾಳ ಚಲೋ ಇರ್ತದೆ. ಯಾವಾಗ ಭೀ ಕೆಲಸ ಮಾಡೋ ಮುಂದೆ ಅದ್ರ ನಿಯೋಜನೆ ಹ್ಯಾಂಗೆ ಮಾಡಬೇಕು, ಹ್ಯಾಂಗಿಲ್ಲ, ಅದ್ರದ್ದು ವ್ಯವಸ್ಥಾಪನೆ ಹ್ಯಾಂಗೆ ಮಾಡಬೇಕು, ಇದರೆಲ್ಲ ಭಾಳ ವಿಚಾರ ಮಾಡ್ತಿರ್ತಾರೆ ಇವರು. ಮತ್ತು ಇವರಿಗೆ ನೆಗೆಟಿವ್ ಪಾಯಿಂಟ್ ಇವ್ರ ಬರ್ಲಿಕ್ಕೆ ಏನಿರ್ತಾವೆ ಅಂದ್ರೆ ಇವ್ರು ಯಾವಾಗರೇ ಹ್ಯಾಪಿ ಆದರೂ ಹಿಂಗೆ ಮಂದಿ ಮುಂದೆ ಹೇಳಿಕೊಡಂಗಿಲ್ಲ. ಇವರು ಮನುಷ್ಯನಾಗೆ ಇವರು ಅದ್ರದ್ದು ಹ್ಯಾಪಿ ಮೂಮೆಂಟ್ ಮಾಡ್ಕೋತಿರ್ತಾರೆ. ಈಗ ನಮ್ಗೆ ಯಾವಾದ್ರೆ ಒಂದು ಕೆಲಸ ಚಲೋ ಐತಪ್ಪ ಅನ್ನೋ ಹ್ಯಾಂಗೆ ಹ್ಯಾಪಿ ತೋರಿಸ್ತಾನು, ಇವ್ರು ಹಂಗೆ ತೋರ್ಸಂಗಿಲ್ಲ. ಮನಸ್ಸಿನಾಗೆ ಇವರು ಇದು ಮಾಡ್ತಿರ್ತಾರೆ. ಮತ್ತು ಇವರು ಯಾವಾಗ ಭೀ ವಿಷಯದಾಗ ಒಂದು ವಿಚಾರ ಮಾಡಿಸಿದ್ರು ಆ ವಿಚಾರ ಮೇಲೆ ಇವರು ಪಕ್ಕ ಕುಂತಿರ್ತಾರೆ. ಆ ವಿಷಯ ಬದ್ದಲ್ಲ ನೀವು ಮತ್ತೊಬ್ರು ಏನು ಭೀ ಹೇಳಿ ಖರೆ ಅದು ಹಿಂದಕ್ಕೆ ಸರಿಯಾಗಿಲ್ಲ. ಆ ಇವ್ರದ್ದೇನು ವಿಚಾರ ಇರ್ತೋ ಅದೇ ಕರೆಕ್ಟ್ ಆಗುತ್ತಂದು ಇವ್ರು ತಿಳ್ಕೊಂಡು ಆ ವಿಚಾರ ಮೇಲೆ ಠಾಮ್ ಇರ್ತಿರ್ತಾರೆ. ಮತ್ತು ಇವರಿಗೆ ಮನುಷ್ಯನ ಒಂದು ಭಾವನಾ, ಮನುಷ್ಯನ ಒಂದು ವಿಚಾರ ಮತ್ತವ್ರ ಮುಂದೆ ಹೇಳಕ್ಕೆ ಬರಂಗಿಲ್ಲ. ಜಾಸ್ತಿ ಮತ್ತವ್ರ ಮುಂದೆ ಹೇಳಕ್ಕೆ ಬರಂಗಿಲ್ಲ. ಏನೂ ಭೀ ಇವ್ರದ್ದು ಸುಖ ಆಗಲಿ ದುಃಖ ಆಗಲಿ ಮತ್ತವ್ರ ಮುಂದೆ ಹಿಂಗೆ ಹೇಳಪ್ಲಿ ಇವ್ರಿಗೆ ಅಷ್ಟು ಸವಿಸ್ತಾರ ಶಬ್ದಗಳು ಇವ್ರಿಗೆ ಮಾತಾಡೋದು ಬರಂಗಿಲ್ಲ. ಮತ್ತು ಇವರು ತಮ್ಮ ಕೆಲಸನ ಭಾಳ ಮೈಂಡ್ ಆ ಕೆಲಸದ ಮೇಲೆ ಇಟ್ಟು ಕೆಲಸ ಮಾಡ್ತಿರ್ತಾರೆ. ಮತ್ತು ಇವ್ರದ್ದು ಕರಿಯರ್ ಯಾವ ಕ್ಷೇತ್ರದಾಗ ಆಗ್ತಪ್ಪ ಅದು ಹೇಳುತ್ತೆ. ಪುಸ್ತಕ ವಿಕ್ರಿ ಒಂದು ಯಾವಾದ್ರೆ ಒಂದು ದೊಡ್ಡ ಹೋಲ್ಸೇಲ್ ಪುಸ್ತಕ ವಿಕ್ರಿ ಅಂತ ಜನರಲ್ ಸ್ಟೋರ್, ಅದ್ರೊಳಗೆ ಎಲ್ಲ ಸಾಮಾನು ಸಿಗ್ತಾವೆ. ಆ ಬಿಸ್ನೆಸ್ದಾಗನ್ರಿ. ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಾಗನ್ರಿ, ಮತ್ತು ಇಂಜಿನಿಯರ್ ಫೀಲ್ಡ್ದಾಗ, ಮತ್ತು ಪಾಲಿಟಿಕ್ಸ್ದಾಗ ಇವ್ರ ಕರಿಯರ್ ಜಾಸ್ತಿ ಪ್ರಮಾಣದಾಗ ಚಲೋ ಆಗೋಸ್ತದೆ. ಮತ್ತು
ಇವ್ರಿಗೆ ಯಶ್ ಬಿ ಜರ ಲೇಟಾಗಿ ಸಿಗ್ತದೆ. ಈಗ ಯಾವಾಗಾದ್ರೂ ಒಂದು ಕೆಲಸ ಇವ್ರಿಗೆ ಬಿಸ್ನೆಸ್ ಮಾಡತ್ತಿರೋರು ಖರೆ ಇವ್ರಿಗೆ ಭಾಳ ಶುರುವಾತಿಗೆ ಭಾಳ ತ್ರಾಸ ಆಗ್ತದೆ. ಅದ ನಂತರ ಏನು ಇವ್ರಿಗೆ ಅದರದ್ದು ಎಷ್ಟು ಸಿಗ್ತದಲ್ಲ ಅದು ಲೈಫ್ ಟೈಮ್ ಸಿಗ್ತಿರ್ತದೆ ಇವ್ರಿಗೆ. ಶುರುವಾತಿಗೆ ಭಾಳ ತ್ರಾಸ ಆಗ್ತದೆ, ನಂತರ ಏಕ್ ನಂಬರ್ ಇವ್ರದ್ದು ಲೈಫ್ ಸೆಟ್ ಆಗ್ತದೆ. ಹಿಂಗೆ ಇವ್ರದ್ದು ಸ್ವಭಾವ ಇರ್ತದೆ. ಮತ್ತು ಇದು ಇವರಿಗೆ ಭಾಳ ಕಷ್ಟ ಭೀ ಸಹನ ಮಾಡ್ಕೋಬೇಕಾಗ್ತದೆ ಇವ್ರಿಗೆ. ಅದ್ರ ಸಂದನ ಮಕರ ಕುಂಭ ಈ ರಾಶಿನ ಭಾಳ ಗಮನಿಸ್ತವೆ. ಯಾಕೆ ಶನಿ ಗ್ರಹದ ರಾಶಿ ಅವ್ರಿಗೆ ಶುರುವಾತಿಗೆ ತ್ರಾಸ ಆಗ್ತದೆ, ನಂತರ ಲೈಫ್ ನಿಮ್ದು ಹೋಗೋ ತನಕ ಭಾಳ ಅಂದ್ರೆ ಭಾಳ ಚಲೋ ಆಗ್ತದೆ. ಶುರುವಾತಿಗೆ ತ್ರಾಸರೇ ಬರ್ಚಕ್ಕಾಗ್ತದೆ, ಕೆಲಸ ಬಿಟ್ಟು ಹೋಗಂಗೆ ಅನಿಸ್ತದೆ, ಅದು ಬಿಸ್ನೆಸ್ ಬ್ಯಾಡ ಅನಿಸ್ತದೆ, ಅಷ್ಟು ತ್ರಾಸ ಆಗ್ತದೆ. ಖರೆ ನಂತರ ಟೈಮ್ ಏನು ಇವರಿಗೆ ಇದಾಗ್ತದೆ, ಅದರ ನಂತರ ಇವ್ರಿಗೆ ಯಾವಾಗ ಭೀ ನುಕ್ಸಾನ ಆಗಿಲ್ಲ. ಹಾಗೆ ಇವ್ರದ್ದು ಲೈಫ್ ಚಲೋನೇ ಆಗೋದು ಹೋಗಿರ್ತದೆ. ಹಿಂಗೆ ಇವತ್ತು ಮಕರ ರಾಶಿದು ಭವಿಷ್ಯ ಇದೆ. ಮಕರ ರಾಶಿ ಯಾರ್ದಿತ್ತು ಅವ್ರಿಗೆ ಇದು ರೀಲ್ ಶೇರ್ ಮಾಡಿರಿ. ಮತ್ತು ಇದು ಪೇಜ್ಗೆ ನೀವು ಫಾಲೋ ಮಾಡಿರ್ತೀರ ಅಂದರೆ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್. ಧನ್ಯವಾದ.